ಮೀನುಗಾರಿಕೆ ಹಿಡುವಳಿ ಕಡಿಮೆ ಆಗಿದೆ ಅಂತ ಎಲ್ಲ ಕಡೆ ಈಗ ಮೀನುಗಾರರು ಹೇಳ್ತಾ ಇದ್ದಾರೆ, ಮಾಧ್ಯಮಗಳಲ್ಲೂ ಕೇಳಿ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಈಗಾಗಲೇ ವಿಜ್ಞಾನಿಗಳು, ಕಡಲ ವಿಜ್ಞಾನಿಗಳು ಹಾಗೂ CMFRI ಏನು ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಅವರು ಈಗಾಗಲೇ ಹೇಳಿದ್ದಾರೆ ತಾಪಮಾನ ಏರಿಕೆ ಆಗಿದೆ, ಏಕಾಏಕಿ ತಾಪಮಾನ ಏರಿಕೆ ಆಗಿದೆ. ಹೀಟ್ ವೇವ್ ಅನ್ನೋದು 3 ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿರೋದರಿಂದ ತಾಪಮಾನ ಏರಿಕೆ ಆಗಿರೋದ್ರಿಂದ ಮೀನುಗಳು ದಡವನ್ನು ಸೇರದೆ ಹೆಚ್ಚಿನ ಇದಕ್ಕೆ ಆಳ ಸಮುದ್ರಕ್ಕೆ ವಲಸೆ ಹೋಗ್ತಾ ಇದೆ ಅಂತ ಇತ್ತೀಚೆಗೆ ವಿಜ್ಞಾನಿಗಳ ಕೊಟ್ಟಿರೋ ಹೇಳಿಕೆ. ಇದು ನಮಗೆ ಈಗ ಮೀನುಗಾರಿಕೆಗೆ ಹೋಗಿ ಬರ್ತಾ ಇರೋ ಮೀನುಗಾರರಲ್ಲೂ ಇದೇ ಅಭಿಪ್ರಾಯ ಇದೆ. ಇದು ಹವಾಮಾನ ವೈಪರೀತ್ಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಕಳೆದ ವರ್ಷವೂ ಅಷ್ಟೇ ಮಳೆ ಚೆನ್ನಾಗಾಗಿದ್ದರೂ ಈ ಸರಿ ಮೀನುಗಾರಿಕೆ ಸ್ವಲ್ಪ ಕಡಿಮೆ ಇದರಲ್ಲಿದೆ. ಈ ಹಿಂದಿನ ವರ್ಷ 2023-24 ಕಂಪೇರ್ ಮಾಡಿದ್ರೆ ಆವಾಗ 1.15 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇತ್ತು. ಇವಾಗ ಇಲ್ಲಿವರೆಗೆ 0.99 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇದೆ. ಆದಾಗ್ಯೂ ಮೀನುಗಾರಿಕೆ ಕಡಿಮೆ ಆಗಿದೆ. ಅವೈಜ್ಞಾನಿಕ ಮೀನುಗಾರಿಕೆ ಏನು ಹೇಳ್ತಾರೆ, ಲೈಟ್ ಫಿಶಿಂಗು ಮತ್ತು ಬುಲ್ ಟ್ರಾಲಿಂಗು ನಡೀತಾ ಇದೆ, ನಿರಂತರ ನಡೀತಾ ಇದೆ. ಅಕ್ಟೋಬರಿಂದ ಈಚೆಗೆ ಶುರು ಮಾಡಿದ್ದಾರೆ ಕೆಲವೊಂದು ಇದ್ರ ಬಗ್ಗೆ ಕೆಲವೊಂದು ಹಲವಾರು ಬಾಗಿಲು ಪ್ರತಿಭಟನೆ ಆಗಿ ನಾವು ಇದ್ರ ಬಗ್ಗೆ ತಿಳುವಳಿಕೆಯನ್ನು ಹೇಳಿದ್ದೇವೆ ಮೀನುಗಾರರಿಗೆ. ಇದರ ಬಗ್ಗೆನೂ ಕ್ರಮನೂ ಕೈಗೊಂಡಿದ್ದೇವೆ. ಬಟ್ ಒಟ್ಟಿನಲ್ಲಿ ನೋಡೋದಾದರೆ ನಾಡ ದೋಣಿ, ಪಾತಿ ದೋಣಿ ಏನು 5 ನಾಟಿಕಲ್ ಮೈಲ್ಸ್ ಒಳಗೆ ಮೀನುಗಾರಿಕೆ ಮಾಡ್ತಾಯಿದ್ದಾರೆ, ಅವರಿಗೆ ತೊಂದರೆ ಆಗ್ತಾಯಿದೆ. ಮೀನುಗಾರಿಕೆ ಸ್ವಲ್ಪ ಹಿಡುವಳಿ ಕಡಿಮೆ ಆಗ್ತಾಯಿದೆ. ಸೊ ಇದು ಹವಾಮಾನ ವೈಪರೀತ್ಯ ಒಂದು. ಇನ್ನೊಂದು ಅವೈಜ್ಞಾನಿಕ ಮೀನುಗಾರಿಕೆಗೆ ಮೀನುಗಾರರು ಇಳಿದಿರೋದು. ಅದನ್ನು ಈಗಾಗಲೇ ನಮಗೆ ಹಲವೊಂದು ಪುಕಾರುಗಳು ಬಂದಿದ್ದಾವೆ. ಇನ್ನು ಏಪ್ರಿಲ್ ಮೇ ಮುಗಿದ್ರೆ ಆಲ್ಮೋಸ್ಟ್ ಮೀನುಗಾರಿಕಾ ವರ್ಷ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಆಮೇಲಿಂದ ಜೂನ್ ಜುಲೈಯಲ್ಲಿ ಪುನಃ ಮೀನುಗಾರಿಕೆ ರಿಕವರಿ ಆಗಲಿಕ್ಕೆ, ಅಂದರೆ ಪುನಃ ಪುಟಿದೇಳಲಿಕ್ಕೆ ಮೀನುಗಾರಿಕೆಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. 61 ದಿನದ್ದು ಮೀನುಗಾರಿಕೆ ನಿರ್ಬಂಧ ಇರುತ್ತೆ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ಮೀನುಗಾರಿಕೆ ಕಡಿಮೆ ಆಗಿದೆ. ಕರಾವಳಿ ಎಲ್ಲ ಜಿಲ್ಲೆಗಳಲ್ಲೂ ಮೀನು ಹಿಡುವಳಿ ಕಡಿಮೆ ಆಗಿದೆ. ಹಾಗಿರೋದ್ರಿಂದ ಮೀನುಗಾರರು ಸ್ವಲ್ಪ ಎಚ್ಚರ ವಹಿಸಿ, ಇದೇನು ಪರ್ಸೀನು ಮತ್ತು ಬುಲ್ ಟ್ರಾಲ್ ಏನು ಯೂಸ್ ಮಾಡ್ತಾಯಿದ್ದಾರೆ, ಹೊರ ರಾಜ್ಯಗಳಿಂದ ಬಂದು ಮಾಡ್ತಾಯಿದ್ದಂಥ ಸಾಕಷ್ಟು ಕಂಡು ಬಂದಿದೆ. ಇವನ್ನು ನಿಲ್ಲಿಸಿ ನಾವು ಇದಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಮೀನುಗಾರರಿಗೆ, ನಾಡದೋಣಿಯವರಿಗೆ ಯಾವುದೇ ಅನುಕೂಲವಾಗುವಂತೆ ಮಾಡಬೇಕಾಗಿ ಕೋರ್ಕೊಳ್ತೇವೆ. ಎಲ್ಲ ಮೀನುಗಾರರಲ್ಲಿ ಇದೊಂದು ವಿನಂತಿ. ಹಾಗೆ ಈ ವರ್ಷ ನಿನ್ನೆ ಅಷ್ಟೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಸಿದ್ದರಾಮಯ್ಯನವರು ಬಡ್ಜೆಟ್ ಮಂಡಿಸಿದ್ದಾರೆ. ಅದರಲ್ಲಿ ನಮ್ಮ ಸಚಿವರ ಇದರಿಂದ ಈ ವರ್ಷದ ಬಡ್ಜೆಟ್ನಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ಒತ್ತು ಕೊಟ್ಟಿದ್ದಾರೆ. ಹಾಗೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋ ದೋಣಿಗಳ ಉದ್ದದ ಮಿತಿಯನ್ನು ಸಡಿಲಿಸಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಯಾಕಂದರೆ ಮುಂಚೆ ಇಷ್ಟೊತ್ತಿಗೆ ನಾವು 24 ಮೀಟ್ರ್ ಅಂತಿತ್ತು. ಆದಾಗ್ಯೂ ಸ್ವಲ್ಪ ಆಳ ಸಮುದ್ರಕ್ಕೆ ಹೋಗ್ಬೇಕಂದ್ರೆ ಗಟ್ಟಿರುವಂಥ ದೋಣಿಗಳೇ ಆಗಬೇಕು. ಸಾಕಷ್ಟು ಜನರನ್ನ ಹಿಡಿದು ಸಾಕಷ್ಟು ಮೀನು ತರುವಂಥದ್ದು ಇರಬೇಕು. ಇಲ್ಲಿ ದಡದಲ್ಲಿ ಮೀನುಗಾರಿಕೆ ಆಗ್ತಾಯಿಲ್ಲ ಅಂದರೆ ಆಳ ಸಮುದ್ರದಲ್ಲಿ ಸಾಕಷ್ಟು ಹೇರಳ ಮೀನು ದೊರಕ್ತಾ ಇದೆ. ಅದರದ್ದೆಲ್ಲ ಪೊಟೆನ್ಷಿಯಲ್ ಯೂಟಿಲೈಸ್ ಆಗಬೇಕು. 100 ನಾಟಿಕಲ್ ಮೈಲ್ವರೆಗೆ ಆಗಬೇಕಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಒತ್ತು ಕೊಟ್ಟಿದ್ದಾರೆ. ಇದು ವೈಜ್ಞಾನಿಕವಾಗಿದೆ. ಇದು ಮಾನ್ಯ ಸಚಿವರು, ನಮ್ಮ ಸಚಿವರಾದ ಮಂಕಾಳ್ ಸರ್ ಅವರು ಏನು ಹೇಳಿದ್ದಾರೆ, ಇದರಲ್ಲಿ ವೈಜ್ಞಾನಿಕವಾಗಿ ಇದು ಪುಷ್ಟೀಕರಣ ನೀಡ್ಬೋದಾಗಿದೆ. ಸರ್, ಎಷ್ಟು ಇದನ್ನು ಅಳತೆ ಈಗ ಏನು ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಅಂತ ಏನಿದೆ 24 ಮೀಟ್ರ್ವರೆಗಿದೆ. 24 ಮೀಟ್ರ್ ಮೇಲೆ 30 ಮೀಟ್ರ್ವರೆಗೂ ಮಾಡಿರೋವಂಥದ್ದು ಇದೆ ಕೆಲವು ಕಡೆ. ಅದೇ ಬಟ್ ನೋಡಬೇಕಾಗತ್ತೆ. 30 ಮೀಟ್ರ್ ಅದು ಎಲ್ಲಿವರೆಗೆ ಇದು ಕೊಡ್ತಾರೆ, ಲಿಮಿಟ್ ಕೊಡ್ತಾರೆ ಅಂತ ನೋಡಬೇಕು. 24ರಿಂದ ಇನ್ನೊಂದು 2 ಮೀಟ್ರ್ ಜಾಸ್ತಿ ಕೊಡ್ಬೋದು. 26 ಮೀಟ್ರ್ವರೆಗೆ ಕೊಡೋ ಅದು ಇನ್ನೂ ಮಾತುಕತೆಯಲ್ಲಿದೆ. ಇದು ಬಡ್ಜೆಟ್ ಅಷ್ಟೇ. ಇನ್ನು ನಮಗೆ ಲಿಖಿತವಾಗಿ ಆದೇಶ ಆಗಿ ಬರಬೇಕಾಗಿದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಂದಮೇಲೆ ನಾವು ಇದ್ರ ಬಗ್ಗೆ ಅಭಿಪ್ರಾಯ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.